ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನಾವಿವತ್ತು ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾಯಿದ್ದೀವಿ. ಮೊಳಕೆ ಕಾಳುಗಳನ್ನ ಬಳಸಿ ಸ್ನ್ಯಾಕ್ಸ್ನ ಹೆಲ್ದಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ನಾನು ಮೊದಲಿಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಓಂ ಕಾಳನ್ನ ತೊಗೊಂಡಿದ್ದೀನಿ. ಕೈಯಲ್ಲಿ ಕ್ರಷ್ ಮಾಡಿ ಹಾಕೋಬೇಕು. ಉಪ್ಪಿಗೆ ಸರಿಯಾಗಿ ಮೈದಾ ಹಿಟ್ಟು ಕಲಸೋ ಥರ ನೀಟಾಗಿ ಕಲಸ್ಕೊಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಕೂಡ ಮೈದಾ ಹಿಟ್ಟಿಗೆ ಕಲಸೋ ಥರ ನೀಟಾಗಿ ಕಲಸ್ಕೊಬೇಕು. ನಮ್ಗೆ ಆವಾಗಲೇ ಬೈಂಡಿಂಗ್ ತುಂಬ ಚೆನ್ನಾಗಿ ಬರೋದು. ನೋಡಿ, ನಾನು ಕೈಯಲ್ಲಿ ಯಾವ ಥರ ಕಲಿಸ್ತಾ ಇದ್ದೀನೋ ಅದೇ ಥರ ಕಲಸ್ಕೊಬೇಕು. ನೋಡಿ, ಈ ಥರ ಉಂಡೆ ಕಟ್ಟಿದರೆ ಉಂಡೆ ಬರಬೇಕು, ಆ ಹದಕ್ಕೆ ಬರಬೇಕು. ಆ ಹದ ಬಂದಮೇಲೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ತೀನಿ. ನಾವು ಮಾಮೂಲು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ, ಅದೇ ಅದಕ್ಕೆ ಕಲಿಸ್ಕೊಳ್ತೀನಿ. ಆದರೆ ತುಂಬ ನಾದ್ಕೊಬೇಕು. ನಾವು ಮೈದಾ ಹಿಟ್ಟಾಗಿರೋದ್ರಿಂದ ಚೆನ್ನಾಗಿ ನಾದ್ದಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನಾದ್ಕೊಬೇಕು. ಒಂದು 10 ನಿಮಿಷ ಕ್ಲೋಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅಷ್ಟರೊಳಗೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ. ಆಲೂಗಡ್ಡೆ 2 ಬೇಯಿಸಿಟ್ಕೊಂಡಿದ್ದೆ, ಅದನ್ನು ತುರಿದು ಹಾಕ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ, ಉಪ್ಪು, ಧನಿಯಾ ಪೌಡ್ರ್ 1 ಸ್ಪೂನು, ಮೆಣಸಿನ ಪೌಡರು, ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಅರಿಶಿನ ಪುಡಿ, ರೆಡ್ ಚಿಲ್ಲಿ ಪೌಡರು, ಖಾರ ನೋಡಿ ಹಾಕ್ಕೊಳ್ಳಿ. ನೋಡಿ, ಮೊಳಕೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ತಗ್ರಿ ಕಾಳನ್ನ ಮೊಳಕೆ ಬಡಿಸಿ ಹಾಕ್ಕೊಂಡಿದ್ದೀನಿ. ನಮ್ಮ ಕಡೆ ತಡ್ನಿ ಕಾಳು ಅಂತೀವಲ್ಲ, ಅದೇ ಕಾಳು. ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಸ್ಟಫಿಂಗ್ನ ಕಲಿಸ್ಕೊಬೇಕು. ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಈ ಥರ ಕಲಸಿಟ್ಕೊಬೇಕು. ನೋಡಿ, ನಮ್ಮದು ನೆಂದಿದೆ. ಅದನ್ನ ಹಿಟ್ಟು ನೆಂದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಕಲಿಸ್ಕೊಬೇಕು ನಾವು ಮೈದಾ ಹಿಟ್ಟನ್ನ. ನೋಡಿ, ಈ ಥರ ನಾದ್ಕೊಬೇಕು ಚೆನ್ನಾಗಿ. ನಾನು ಚೆನ್ನಾಗಿ ನಾದಿದ ಮೇಲೆ ಒಂದು ಸಣ್ಣ ಉಂಡೆನಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಬೇಕು. ನಾವು ಒಂದು ಶೇಪ್ ತಗೊಳ್ಳೋಕ್ಕೋಸ್ಕರ ಈ ಬೋಂಡ ಎಲ್ಲ ತೆಗಿತೀವಲ್ಲ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಅದ್ರ ಮೇಲೆ ಇಟ್ಟು ತಟ್ಕೊಳ್ಳೋಕೆ ಎಷ್ಟು ಈಸಿ ಆಗುತ್ತೆ. ಮಕ್ಕಳುಗಳು ಒಂದೇ ಥರ ಶೇಪಲ್ಲಿ ಮಾಡಿಕೊಟ್ರೂ ಇಷ್ಟಪಡಲ್ಲ. ಅದಕ್ಕೆ ಡಿಫ್ರೆಂಟಾಗಿ ಮಾಡೋದ್ರಿಂದ ತುಂಬಾ ಇಷ್ಟಪಡ್ತಾರೆ. ಸ್ವಲ್ಪ ನೀರು ಹಾಕಿ ಸರುಕೊಳ್ತಾ ಇದ್ದೀನಿ. ನೋಡಿ, ನಾವು ಮಾಡ್ಕೊಂಡಿದ್ವಲ್ಲ ಸ್ಟಫಿಂಗು, ಸ್ವಲ್ಪನೇ ತೊಗೊಂಡು ಪ್ರೆಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಟಫಿಂಗ್ನ ನೀಟಾಗಿ ಕ್ಲೋಸ್ ಮಾಡ್ಕೊಬೇಕು. ನಾವು ನೀರು ಹಾಕೋದ್ರಿಂದ ಸ್ಟಫಿಂಗ್ ಮತ್ತೆ ಆಚೆ ಬರಲ್ಲ, ಮೈದಾ ಹಿಟ್ಟಿಗೆ ನೀಟಾಗಿ ಅಂಟ್ಕೊಳ್ಳುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇನ್ನೊಂದು ಶೇಪಲ್ಲಿ ಮಾಡೋದು ಕೂಡ ತೋರಿಸ್ತೀವಿ. ನಾವು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ತೀವಲ್ಲ, ಅದನ್ನು ತೊಗೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಸರುಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ಇಟ್ಟು ಅದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಸೈಡಲ್ಲಿ ಫುಲ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಉಂಡೆ ಥರ ಮಾಡಿ ಇಟ್ಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತೆಗೆದ್ರೆ ಅಂಟುತ್ತೆ ಮಧ್ಯದಲ್ಲಿ. ನೋಡಿ, ಈ ಥರ ಅಂಟಿಸ್ಕೊಬೇಕು. ನಮಗೆ ಸ್ಟಫಿಂಗ್ ಕೂಡ ಆಚೆ ಬರಲ್ಲ. ಡಿಸೈನ್ ಕೂಡ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಮಾಡ್ಕೊಬೇಕು. ನಾನೆಲ್ಲದನ್ನು ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಕ್ಲೋಸ್ ಮಾಡ್ಕೊಬೇಕು. ನಾವು ಮೈದಾ ಹಿಟ್ಟನ್ನ ನಾದಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಕೂಡ ಡಿಫ್ರೆಂಟಾಗಿ ಅನಿಸುತ್ತೆ, ತುಂಬಾ ಖುಷಿಯಿಂದ ತಿಂತಾರೆ. ನೋಡಿ, ಎಲ್ಲದೂ ರೆಡಿ ಇದೆ. ನಾನಿಲ್ಲಿ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಹಾಕೊಬೇಕು. ನಾವು ಈ ಥರ ಮೇಲ್ಗಡೆ ಹಾಕೊಳ್ಳೋದ್ರಿಂದ ಮೇಲ್ಗಡೆ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ಥರ ಬೇಯಿಸ್ಕೊಬೇಕು ನೀಟಾಗಿ ಎರಡೂ ಕಡೆ. ಮೇಲ್ಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಕಲರ್ ಬಂದಮೇಲೆ ತಕ್ಕೊಬೇಕು ನಾವು. ನಾನು ಎಲ್ಲದನ್ನು ಅದೇ ಥರ ಮಾಡ್ಕೊಂಡಿದ್ದೀನಿ. ಸಾಸ್ ಜೊತೆಗೆ, ಗ್ರೀನ್ ಚಟ್ನಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ.
ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನೋಡಿ ಒಳಗಡೆ ಅಷ್ಟೇ ಚೆನ್ನಾಗಿದೆ. ಮೊಳಕೆ ಕಾಳು ಹಾಕಿರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ, ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ. ಸಾಸ್ ಜೊತೆಗೆ ಗ್ರೀನ್ ಚಟ್ನಿ ಜೊತೆಗೆ ಟೇಸ್ಟ್ ಮಾಡಿ. ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.